ನಮಸ್ಕಾರ. ಒಂದು ಚುನಾವಣೆಯ ಫಲಿತಾಂಶ ಅಂದ್ರೆ ಅದು ಬರೀ ಸಂಖ್ಯೆಗಳಲ್ಲ, ಅದು ಜನರ ಕಥೆ, ಅವರ ಆಸೆ ಆಕಾಂಕ್ಷೆಗಳು, ಅವರ ಬೇಸರ, ಅವರ ಭವಿಷ್ಯದ ಕನಸುಗಳೆಲ್ಲವೂ ಮತಗಳ ರೂಪದಲ್ಲಿ ಹೊರಬರುತ್ತೆ. ಬನ್ನಿ, ಇವತ್ತು ನಾವು ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರವನ್ನ ಡೇಟಾದ ಮೂಲಕ ಆಳವಾಗಿ ನೋಡೋಣ. ಮತದಾನಕ್ಕೂ ಮತ್ತು ಆಡಳಿತಕ್ಕೂ ಇರೋ ನಿಜವಾದ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋಣ. ಇದು ವಿಧಾನಸಭಾ ಕ್ಷೇತ್ರ ಸಂಖ್ಯೆ 73, ಹುಬ್ಬಳ್ಳಿ ಧಾರವಾಡ ಕೇಂದ್ರ. ಕರ್ನಾಟಕದ ರಾಜಕೀಯ ನಕ್ಷೆಯಲ್ಲಿ ಇದೊಂದು ಬಹಳ ಮುಖ್ಯವಾದ ಜಾಗ. ಇದೊಂದು ಬರೀ ನಗರ ಅಲ್ಲ, ಬದಲಿಗೆ ಜನರ ಆಕಾಂಕ್ಷೆಗಳು ಮತ್ತು ಸವಾಲುಗಳು ಒಂದಾಗೋ ಜಾಗ. ನಮ್ಮ ಇಡೀ ವಿಶ್ಲೇಷಣೆ ನಿಂತಿರುವುದೇ ಇಲ್ಲಿನ ಜನರ ದಿನನಿತ್ಯದ ಬದುಕಿನ ವಾಸ್ತವದ ಮೇಲೆ. ಚುನಾವಣೆಗಳು ಅಂದ್ರೆ ಆಡಳಿತಕ್ಕಾಗಿ ಮಾಡೋ ಡೇಟಾ ಎಂಜಿನಿಯರಿಂಗ್. ಇದರ ಅರ್ಥ ತುಂಬಾನೇ ಸರಳ. ಚುನಾವಣೆ ಅನ್ನೋದು ಕೇವಲ ಗೆಲ್ಲೋದಕ್ಕೆ ಸೀಮಿತ ಅಲ್ಲ, ಅದು ಜನರ ಸೇವೆ ಮಾಡೋಕೆ ಒಂದು ಸ್ಪಷ್ಟವಾದ ಬ್ಲೂಪ್ರಿಂಟ್ ತಯಾರು ಮಾಡೋ ಥರ. ಇಲ್ಲಿ ಹಾಕೋ ಪ್ರತಿಯೊಂದು ವೋಟು ಜನರ ಅವಶ್ಯಕತೆಗಳನ್ನ ಹೇಳೋ ಒಂದು ಡೇಟಾ ಪಾಯಿಂಟ್. ಸರಿ, ಹಾಗಿದ್ರೆ ವಾಸ್ತವಕ್ಕೆ ಬರೋಣ. ಯಾವುದೇ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಆ ಕ್ಷೇತ್ರದ ಮಣ್ಣಿನ ಗುಣ, ಅಲ್ಲಿನ ಜನರ ಬದುಕನ್ನ ಅರ್ಥ ಮಾಡ್ಕೋಬೇಕು. ಅದೇ ನಮ್ಮ ಮೊದಲ ಮತ್ತು ಅತಿ ಮುಖ್ಯ ಹೆಜ್ಜೆ. ನೋಡಿ, ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಸಂಪೂರ್ಣವಾಗಿ ಒಂದು ಅರ್ಬನ್ ಏರಿಯಾ. ಇಲ್ಲಿ ಸುಮಾರು 2,49,000 ಮತದಾರರಿದ್ದಾರೆ. ಲಿಂಗಾಯತ ಸಮುದಾಯ ಅತಿ ಪ್ರಬಲ, ಸುಮಾರು 73,000 ವೋಟರ್ಸ್ ಇದ್ದಾರೆ. ಹಾಗೆಯೇ ಹಿಂದೂ, ಮುಸ್ಲಿಂ ಮತ್ತು SC/ST ಸಮುದಾಯಗಳ ಪಾತ್ರವೂ ನಿರ್ಣಾಯಕ. ಇಲ್ಲಿ 81% ಸಾಕ್ಷರತೆ ಇದೆ, ಅಂದ್ರೆ ಮತದಾರರು ಪ್ರಜ್ಞಾವಂತರು ಅಂತಲೇ ಅಂಥ. ಆದರೆ ಈ ನಂಬರ್ಗಳ ಆಚೆಗೆ ಜನರ ನಿಜವಾದ ಬದುಕು ಹೇಗಿದೆ? ದಿನ ಅವರು ಎದುರಿಸೋ ಸಮಸ್ಯೆಗಳಾದ್ರೂ ಏನು, ಅವರ ಸಂಘರ್ಷಗಳೇನು? ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ವಾಸ್ತವಕ್ಕೆ ಕರ್ಕೊಂಡು ಹೋಗುತ್ತೆ. ಇದನ್ನ ನಾವು ಅಭಿವೃದ್ಧಿ ಅಂತರ ಸೂಚ್ಯಂಕ ಅಂತ ಕರಿತೀವಿ. ಇದು ಜನರ ಅತೃಪ್ತಿಯನ್ನ ಅಳೆಯುತ್ತೆ. ಇಲ್ಲಿ ಸ್ಕೋರ್ ಎಷ್ಟಿದೆ ನೋಡಿ, 100ಕ್ಕೆ ಕೇವಲ 45. ಅಂದ್ರೆ ಇದು ಫೇಲ್ ಆದ ಹಾಗೆ. ರಸ್ತೆಗಳು, ನೀರು, ಉದ್ಯೋಗ, ಈ 3 ಮೂಲಭೂತ ವಿಷಯಗಳಲ್ಲೇ ದೊಡ್ಡ ಕೊರತೆ ಇದೆ. ಟ್ರಾಫಿಕ್ ಜಾಮ್, ಕುಡಿಯೋ ನೀರಿನ ಸಮಸ್ಯೆ, ಯುವಕರಿಗೆ ಕೆಲಸ ಇಲ್ಲದೆ ಇರೋದು, ಇವೇ ಇಲ್ಲಿನ ಜನರ ದೊಡ್ಡ ತಲೆನೋವು. ನೋಡಿ, ಈ ಹೋರಾಟ ಬರೀ ಸೌಲಭ್ಯಗಳ ಕೊರತೆಯದ್ದಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಘನತೆಯ ಪ್ರಶ್ನೆ. ನಮ್ಮ ಸಂವಿಧಾನ ಎಲ್ಲರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ಶುದ್ಧ ನೀರು, ಒಳ್ಳೆ ರಸ್ತೆ, ಒಂದು ಯೋಗ್ಯ ಉದ್ಯೋಗ, ಇವೆಲ್ಲವೂ ಆ ಘನತೆಯ ಭಾಗವೇ. ಹಾಗಾಗಿ ಸಾರ್ವಜನಿಕ ಚರ್ಚೆಗಳು ಈ ನೈಜ ಸಮಸ್ಯೆಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಸರಿ, ಜನರ ಅಸಮಾಧಾನ ನೋಡಿದ್ವಿ. ಈಗ ಇದೆಲ್ಲ ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಆ ನಂಬರ್ಗಳು ಹೇಳೋ ಕಥೆ ಏನು? ಆ ಸಂಖ್ಯೆಗಳ ಹಿಂದಿನ ಕಥೆಯನ್ನ ಈಗ ಬಿಡಿಸಿ ನೋಡೋಣ. 34,289. ಇದು 2023ರ ಎಲೆಕ್ಷನ್ನಲ್ಲಿ ಗೆಲುವಿನ ಅಂತರ. ಇದೊಂದು ಸುಮ್ಮನೆ ನಂಬರ್ ಅಲ್ಲ, ಬದಲಾವಣೆ ಬೇಕು ಅಂತ ಜನ ಕೊಟ್ಟ ಸ್ಪಷ್ಟ ಸಂದೇಶ. ಅಷ್ಟೇ ಅಲ್ಲ, ವೋಟ್ ಶೇರ್ನಲ್ಲೂ ಕೂಡ ದೊಡ್ಡ ಜಂಪ್ ಆಗಿದೆ, +7.96%. ಅಂದ್ರೆ ಜನರ ಒಲವು ಯಾವ ಕಡೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. 2018 ಮತ್ತು 2023 ರಿಸಲ್ಟ್ಸ್ ಹೋಲಿಸಿ ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗತ್ತೆ. 2018ರಲ್ಲಿ ಬಿಜೆಪಿಯಿಂದ ಗೆದ್ದಿದ್ದು ಜಗದೀಶ್ ಶೆಟ್ಟರ್ ಅನ್ನೋ ಹಿರಿಯ ನಾಯಕ. 2023ರಲ್ಲಿ ಅದೇ ಬಿಜೆಪಿಯಿಂದ ಮಹೇಶ್ ಟಿಂಗಿನ್ಕಾಯ್ ಅನ್ನೋ ಹೊಸ ಅಭ್ಯರ್ಥಿ ಗೆದ್ರು. ಆದ್ರೆ ಆಶ್ಚರ್ಯ ಅಂದ್ರೆ ಗೆಲುವಿನ ಅಂತರ 21,000ದಿಂದ 34,000ಕ್ಕೆ ಏರಿದೆ. ಹಾಗಿದ್ರೆ ಒಬ್ಬ ದೊಡ್ಡ ನಾಯಕ ಪಕ್ಷ ಬಿಟ್ರೂ ಗೆಲುವಿನ ಅಂತರ ಜಾಸ್ತಿಯಾಗಿದ್ದು ಹೇಗೆ? ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ನಮ್ಮ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರ್ತಿದ್ದೀವಿ. ಯಾಕೆ ಹೀಗಾಯ್ತು? ಈ ಫಲಿತಾಂಶದ ಹಿಂದಿನ ಕಾರಣಗಳೇನು? ಬನ್ನಿ ಆಳವಾಗಿ ನೋಡೋಣ. ಗೆದ್ದ ಪಕ್ಷದ ಸ್ಟ್ರಾಟಜಿಯಲ್ಲಿ ಒಂದು ವಿಚಿತ್ರ ಸಮತೋಲನವಿತ್ತು. ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರಂತಹ ಪ್ರಭಾವಿ ಲಿಂಗಾಯತ ಮುಖಂಡನನ್ನ ಕಳಕೊಂಡಿದ್ದು ದೊಡ್ಡ ವೀಕ್ನೆಸ್. ಆದರೆ ಇನ್ನೊಂದು ಕಡೆ ಬಲವಾದ ಕೇಂದ್ರ ನಾಯಕತ್ವದ ಬೆಂಬಲ, ಸಂಘಟನಾತ್ಮಕ ಶಕ್ತಿ ಮತ್ತು ಒಟ್ಟಾದ ನಗರ ಮತದಾರರು, ಇವೆಲ್ಲವೂ ಆ ವೀಕ್ನೆಸ್ ಅನ್ನು ಮೆಟ್ಟಿ ನಿಲ್ಲೋಕೆ ಸಹಾಯ ಮಾಡ್ತು. ಮತದಾರರ ಮೇಲೆ ಬರೀ ಪಕ್ಷದ ಸ್ಟ್ರಾಟಜಿ ಮಾತ್ರ ಪ್ರಭಾವ ಬೀರಲ್ಲ, ಹೊರಗಿನ ಒತ್ತಡಗಳೂ ಇರುತ್ತವೆ. ಶೆಟ್ಟರ್ ಅವರಿಂದ ಲಿಂಗಾಯತ ಓಟುಗಳು ಚದರಿಲೋಗ್ಬೋದು ಅನ್ನೋ ರಾಜಕೀಯ ಒತ್ತಡ ಒಂದೆಡೆ ಆದ್ರೆ, ಸಿಟಿಯಲ್ಲಿ ಬದುಕೋದು ದುಬಾರಿ ಅನ್ನೋ ಆರ್ಥಿಕ ಒತ್ತಡ ಮತ್ತು ಕೆಲ್ಸ ಇಲ್ಲ ಅನ್ನೋ ಚಿಂತೆ ಇನ್ನೊಂದೆಡೆ. ಜೊತೆಗೆ ನಗರದ ಯುವಕರಲ್ಲಿನ ನಿರಾಸಕ್ತಿ ಮತ್ತು ಫೇಕ್ ನ್ಯೂಸ್ ಹಾವಳಿಯೂ ಒಂದು ಕಾರಣ. ಹಾಗಿದ್ರೆ ಈ ಎಲ್ಲಾ ಸಮಸ್ಯೆಗಳ ಮೂಲ ಕಾರಣ ಏನು? ಆಳ್ವಾಗಿ ನೋಡಿದ್ರೆ ಇದು ಮತದಾರರ ನಂಬಿಕೆಯ ಬಿಕ್ಕಟ್ಟು. 3 ಕಡೆ ಈ ನಂಬಿಕೆ ಮುರಿದುಹೋಗಿದೆ. 1, ಕಲ್ಯಾಣ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪ್ತಿಲ್ಲ.
2. ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣುತ್ತಿಲ್ಲ. 3. ಯುವಕರಿಗೆ ಭವಿಷ್ಯದ ಭರವಸೆ ಕೊಡುವಂತಹ ಉದ್ಯೋಗಗಳು ಸಿಗ್ತಿಲ್ಲ. ಇದೇ ಜನರ ಅಸಮಾಧಾನದ ನಿಜವಾದ ಆಳವಾದ ಕಾರಣ. ಸಮಸ್ಯೆಗಳನ್ನು ಗುರುತಿಸೋದು ಒಂದು ಭಾಗ, ಅದಕ್ಕೆ ಪರಿಹಾರ ಕೊಡೋದು ಇನ್ನೊಂದು. ಜನರ ತೀರ್ಪನ್ನ ಅಧಿಕಾರ ಅಂತ ನೋಡದೆ ಅದನ್ನೊಂದು ಜವಾಬ್ದಾರಿ ಅಂತ ಸ್ವೀಕರಿಸಿ ಕೆಲಸ ಮಾಡೋದು ಹೇಗೆ, ಅದಕ್ಕೊಂದು ಡೇಟಾ ಆಧಾರಿತ ಸ್ಪಷ್ಟ ಆಡಳಿತದ ನೀಲನಕ್ಷೆ ಇಲ್ಲಿದೆ. ಮೊದಲಿಗೆ ಜನರ ನಂಬಿಕೆ ವಾಪಸ್ ಗಳಿಸೋಕೆ ತಕ್ಷಣ ಕೈಗೆತ್ತಿಕೊಳ್ಳಬೇಕಾದ 3 ಯೋಜನೆಗಳು. ನಗರದ ಪ್ರತಿ ಮನೆಗೂ ನಲ್ಲಿ ನೀರು, ಬಡವರಿಗೆ ಮನೆ ಕಟ್ಟೋಕೆ ಅನುದಾನವನ್ನು ಬೇಗ ಬಿಡುಗಡೆ ಮಾಡೋದು, ಮತ್ತು ಸ್ಥಳೀಯ ಕಂಪನಿಗಳ ಜೊತೆ ಸೇರಿ ಹೊಸ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸೋದು. ಇವು ಜನರ ಬದುಕಲ್ಲಿ ತಕ್ಷಣ ಬದಲಾವಣೆ ತರುವಂಥ ಕೆಲಸಗಳು. ಮೊದಲನೇ ಭರವಸೆ ನಗರದ ನೀರು ಸರಬರಾಜು. ಖರ್ಚು 100 ಕೋಟಿ, ಸಮಯ 24 ತಿಂಗಳು. ಇದರಿಂದ ಆಗೋ ಲಾಭ 10 ಲಕ್ಷ ಮನೆಗಳಿಗೆ ನೇರವಾಗಿ ಪೈಪ್ಲೈನ್ ನೀರು. ಇದು ಜನರ ಜೀವನದ ಗುಣಮಟ್ಟವನ್ನು ನೇರವಾಗಿ ಬದಲಾಯಿಸುತ್ತೆ. ಎರಡನೇ ಭರವಸೆ ರಿಂಗ್ ರೋಡ್. ಇದರಿಂದ ಟ್ರಾಫಿಕ್ ಸಮಸ್ಯೆ ಕಮ್ಮಿಯಾಗುತ್ತೆ. ಖರ್ಚು 150 ಕೋಟಿ, ಸಮಯ 36 ತಿಂಗಳು. ಇದರ ನೇರ ಪರಿಣಾಮ ಸಿಟಿಯಲ್ಲಿ ಟ್ರಾವೆಲ್ ಟೈಮ್ 30% ಕಮ್ಮಿಯಾಗುತ್ತೆ. ಇದು ಜನರ ಸಮಯವನ್ನ ಉಳಿಸುತ್ತೆ, ವ್ಯಾಪಾರ ವಹಿವಾಟಿಗೂ ಸಹಾಯ ಮಾಡುತ್ತೆ. ಮತ್ತು ಮೂರನೇ ಹಾಗೂ ಅತ್ಯಂತ ಮುಖ್ಯವಾದ ಭರವಸೆ ಸ್ಕಿಲ್ ಟೆಕ್ ಪಾರ್ಕ್. ಖರ್ಚು 50 ಕೋಟಿ, ಸಮಯ ಕೇವಲ 18 ತಿಂಗಳು. ಇದರಿಂದ ಏನಾಗುತ್ತೆ? 5,000 ಯುವಕರಿಗೆ ನೇರ ಉದ್ಯೋಗ. ಇದು ಈ ಕ್ಷೇತ್ರದ ಯುವಜನರ ಭವಿಷ್ಯಕ್ಕೆ ಹಾಕೋ ಗಟ್ಟಿ ಬುನಾದಿ. ಈ ಥರದ ದೊಡ್ಡ ಯೋಜನೆಗಳನ್ನು ಮಾಡೋಕ್ಕೆ ಜನರ ನಂಬಿಕೆ ತುಂಬ ಮುಖ್ಯ. ಮತದಾರರ ಮಾಹಿತಿಯನ್ನ ಅವರ ಒಪ್ಪಿಗೆ ಪಡೆದು ಜವಾಬ್ದಾರಿಯಿಂದ ಕೇವಲ ಆಡಳಿತದ ಉದ್ದೇಶಗಳಿಗೆ ಮಾತ್ರ ಬಳಸಿದಾಗ ಆ ನಂಬಿಕೆ ಹುಟ್ಟುತ್ತೆ. ಭಾರತದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆಯಂತಹ ಕಾನೂನುಗಳು ಈ ನಂಬಿಕೆಯನ್ನು ಕಟ್ಟಲು ಮತ್ತು ಉಳಿಸಿಕೊಳ್ಳಲು ಒಂದು ಸರಿಯಾದ ಚೌಕಟ್ಟನ್ನು ಒದಗಿಸುತ್ತವೆ. ಯೋಜನೆಗಳನ್ನು ಘೋಷಿಸಿದ ತಕ್ಷಣ ಎಲ್ಲಾ ಮುಗೀತು ಅಂತಲ್ಲ. ಅದನ್ನ ಜಾರಿಗೊಳಿಸೋಕೆ, ಜನರ ಬೆಂಬಲವನ್ನ ಹಿಡಿದಿಟ್ಕೊಳ್ಳೋಕೆ ಒಂದು ಸರಿಯಾದ ಕಾರ್ಯತಂತ್ರ ಬೇಕು. ಆ ಸ್ಟ್ರಾಟಜಿಕ್ ಫ್ರೇಮ್ವರ್ಕ್ ಹೇಗಿರಬೇಕು? ಇದನ್ನ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರಿಬೋದು. 4 ಮುಖದ ಸ್ಟ್ರಾಟಜಿ. ಶಿವ ಅಂದ್ರೆ ಶಕ್ತಿ, ನಿರ್ಣಾಯಕ ಕ್ರಮ, ಉದಾಹರಣೆಗೆ ಅಕ್ರಮ ಒತ್ತುವರಿ ತೆರವು ಮಾಡೋದು. ವಿಷ್ಣು ಅಂದ್ರೆ ಸ್ಥಿರತೆ, ಸುಸ್ಥಿರ ಆಡಳಿತ, ಉದಾಹರಣೆಗೆ ನೀರು ಸರಬರಾಜು ಯೋಜನೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗೋದು. ಬ್ರಹ್ಮ ಅಂದ್ರೆ ಹೊಸ್ತನ, ಉದಾಹರಣೆಗೆ ಸ್ಕಿಲ್ ಟೆಕ್ ಪಾರ್ಕ್. ಮತ್ತು ದುರ್ಗೆ ಅಂದ್ರೆ ರಕ್ಷಣೆ, ಅಂದ್ರೆ ಎಲ್ಲರಿಗೂ ಆರ್ಥಿಕ ಭದ್ರತೆ ಮತ್ತು ಸುರಕ್ಷತೆ. ಈ 4 ಸೇರಿದಾಗ ಮಾತ್ರ ಒಂದು ಸಮತೋಲಿತ ನಾಯಕತ್ವ ಸಾಧ್ಯ. ಹಾಗಿದ್ರೆ ನಾಯಕತ್ವದ ಮುಂದಿನ ದಾರಿ ಯಾವುದು? ಈ ಜನಾದೇಶವನ್ನು ಉಳಿಸ್ಕೊಂಡು ಜನರ ಆಕಾಂಕ್ಷೆಗಳನ್ನ ಪೂರೈಸೋದು ಹೇಗೆ? ನಮ್ಮ ಡೇಟಾ ಅನಾಲಿಸಿಸ್ ಪ್ರಕಾರ ಹಾಲಿ ಶಾಸಕರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿವೆ. ಅವರ ವೋಟ್ ಶೇರ್ ಜಾಸ್ತಿಯಾಗಿದೆ, ಪಕ್ಷದ ಸಂಘಟನೆನೂ ಗಟ್ಟಿಯಾಗಿದೆ. ಹಾಗಾಗಿ ನಾವು ಮಾತಾಡಿದ ಆಡಳಿತದ ಬ್ಲೂಪ್ರಿಂಟ್ ಅನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಸದ್ಯಕ್ಕೆ ನಿರಂತರತೆ ಇರೋದೇ ಉತ್ತಮ ದಾರಿ. ಕೊನೆಗೆ ಒಂದೇ ಒಂದು ಪ್ರಶ್ನೆ. ಜನಾದೇಶ ಅನ್ನೋದು ಒಂದು ರೇಸ್ನ ಕೊನೆಯ ಅಥವಾ ಒಂದು ಜವಾಬ್ದಾರಿಯ ಆರಂಭವೇ? ಗೆಲುವು ಅನ್ನೋದು ಬಹುಮಾನ ಅಲ್ಲ, ಅದು ಜನರ ಜೊತೆ ಮಾಡಿಕೊಂಡ ಒಂದು ಒಪ್ಪಂದ. ಈ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಿಜವಾದ ಆಡಳಿತ ಸಾಧ್ಯ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಯಸಿದ್ರೆ blueprintstrategies.ai ನಲ್ಲಿ ನಮ್ಮನ್ನು ಸಂಪರ್ಕಿಸಿ. mgr@blueprintstrategies.ai ಗೆ ಇಮೇಲ್ ಮಾಡಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ